ಕೇಳಿ ಧಿಕ್ಕಾರ ಧಿಕ್ಕಾರ. ಕನ್ನಡ ಪರ ವೈಜ್ಞಾನಿಕ ಆದೇಶಕ್ಕೆ ಹೇಳಿ ಧಿಕ್ಕಾರ ಧಿಕ್ಕಾರ. ಕರ್ನಾಟಕದ ಪಾಲಿಗೆ ಸತ್ತಂತಿರುವ ಕಾವೇರಿ ಪ್ರಾಧಿಕಾರಕ್ಕೆ ಅವೈಜ್ಞಾನಿಕ ತೀರ್ಪು ನೀಡಿರುವ ಕಾವೇರಿ ಪ್ರಾಧಿಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲ ರೈತ ಬಾಂಧವರು, CWRC ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿ 15 ದಿನಗಳ ಕಾಲ 3.5 TMC ನೀರಿನಂತೆ 4 TMC ನೀರನ್ನು ಕರ್ನಾಟಕದಲ್ಲೇ ನೀರಿಲ್ಲ. ನಮ್ಮ ಯಾವುದೇ ಕೆರೆಗಳು ತುಂಬಿಲ್ಲ, ಎಲ್ಲ ಬತ್ತೋಗಿದ್ದಾವೆ. ದನ ಕರುಗಳಿಗೆ ಕುಡಿಯಕ್ಕೆ ನೀರಿಲ್ಲ. ಅಂತರ್ಜಲ ಬತ್ತೋಗಿ ಬೆಳೆದಿದ್ದಂತ ಸಾವಿರಾರು ಲಕ್ಷಾಂತರ ಎಕರೆ ಬೆಳೆ ಇವತ್ತು ಕರ್ನಾಟಕದಲ್ಲಿ. ಕಾವೇರಿ ನಿಯಂತ್ರಣ ನದಿ ನೀರು ನಿಯಂತ್ರಣ ಸಮಿತಿಯವರು ನೀವು ಕೊಟ್ಟರೆ ತಪ್ಪಪ್ಪ ಅಂದ್ಬಿಟ್ಟು ಕಾವೇರಿ ನದಿ ನೀರು ಪ್ರಾಧಿಕಾರಕ್ಕೆ ಅರ್ಜಿ ಹಾಕಿದ್ರೆ ಕಾವೇರಿ ನದಿ ನೀರು ಪ್ರಾಧಿಕಾರ ಕೂಡ ಕಳೆದ ಸಾಲಿನಲ್ಲಿ 106 TMC ನೀರನ್ನ ಕೇಳಿದ್ರೆ ತಮಿಳುನಾಡು ಕೊಟ್ಟು ಇಲ್ಲಿ ರೈತರು ಕೂಡ ಇವತ್ತು ಕರ್ನಾಟಕದ ರೈತರು ತೊಂದರೆ ಇದೆ ಅಂತ ಹೇಳಿ ಅವರು ಬೀದಿಗೆ ಬಂದಿದ್ದಾರೆ. ಆದ್ರೂ ಕೂಡ ಈ ನದಿ ನೀರು ಪ್ರಾಧಿಕಾರಕ್ಕೆ ಏನಾಗಿದೆ ಅಂತ ನಮಗೂ ಅರ್ಥ ಆಯ್ತಾ ಇಲ್ಲ. ಯಾವಾಗ್ಲೂ ಈ ತೀರ್ಪು ತಮಿಳುನಾಡು ಪರವಾಗಿರುತ್ತೆ. ನದಿ ಹುಟ್ಟೋದು ನಮ್ಮ ಕರ್ನಾಟಕದಲ್ಲಿ, ಹರಿಯೋದು ನಮ್ಮ ಕರ್ನಾಟಕದಲ್ಲಿ. ಅತಿ ಹೆಚ್ಚು ನೀರನ್ನ ಸಂಗ್ರಹ ಮಾಡೋ 105 TMC ನೀರನ್ನ ಹಿಡಿದಿಟ್ಕೊಳ್ಳ ಮೆಟ್ಟೂರು ಡ್ಯಾಮ್ ಇರೋದು ತಮಿಳುನಾಡು. ನಮ್ಮ ಎಲ್ಲ KRS 49 TMC ಎಲ್ಲರನ್ನು ಸಹಿಸಿ ನಮ್ಗಿಲ್ಲಿ ಹೋದ್ರು ಪಕ್ಕದ ಮನೆಯವ್ರಿಗೆ ಊಟ ಇತ್ತು ಅನ್ನಂಗೆ ನಾವು ಕಾಪಾಡ್ಕೊಂಡು ಬರ್ತಾ ಇದೀವಿ. ಅವತ್ತು ಕಾವೇರಿ ನಿಗಮ, ಕಾವೇರಿ ನಮ್ಮ ನೀರಾವರಿ ಇಲಾಖೆ MD SC ಮತ್ತೆ SP ಜೊತೆ ನಾವು ಸಭೆನ ಮಾಡಿದ ಅಂತವ್ರು ಯಾರು ಬೀದಿಗೆ ಬಂದು ಹೋರಾಟ ಮಾಡಿದ್ರ ಅಂತ ನೋಡಿದ್ರು. ನಾವು ಇವತ್ತು ಯಾರು ಕೂಡ ಬರಲಿಲ್ಲ. ಇವತ್ತು ನಮ್ಮ ಕಾಲುವೆಗಳಿಗೆ ನೀರು ಹರಿಸಕ್ಕಾಗಲ್ಲ ಅಂತ ಹೇಳೋರು DK ಶಿವಕುಮಾರ್ ಅವರು. ಆದ್ರೂ ಕೂಡ ನೀವು ಬೆಂಗಳೂರಲ್ಲಿ ಕೂತಿದ್ರಲ್ಲಪ್ಪ, ಮೈಸೂರಲ್ಲಿ ಕೂತಿದ್ರಲ್ಲ, ಎಲ್ಲೆಲ್ಲಿ ನೀವು ಕಾವೇರಿ ಕಪಿಲಾ ನದಿ ನೀರು ಕುಡಿತಾ ಇದ್ರಿ, ನಿಮ್ಮ ಪರವಾಗಿ ನಾವು ಇವತ್ತು ಬೀದಿಗೆ ಬಂದಿರೋಂಥದ್ದು. ಆ ಬೆಳೆಗೆ ಇವತ್ತು ನೀರು ಬರಲ್ಲ ಅಂತ ಗೊತ್ತಿದ್ರು ಕೂಡ ಈ ಅನ್ನ ರೈತ ನಿಮ್ಗೆ ನೀರು ಉಳಿಸಬೇಕಂತ ಹೋರಾಟ ಮಾಡ್ತಾರೆ. ನಮ್ಮ ಹಳ್ಳಿಗಳ ಕಾವೇರಿ ನೀರು ಬರ್ತಾ ಇದೆಯಾ? ಕಪಿಲಾ ನದಿ ನೀರು ಬರ್ತಾ ಇದೆಯಾ? ಒಯ್ತಾ ಇರೋದು ಯಾರಿಗೆ? ನಾವು ಅವತ್ತು MD ಅವ್ರಿಗೆ ಇನ್ನೊಂದು ಎಚ್ಚರಿಕೆ ಕೊಟ್ಟು ಲಕ್ಷಾಂತರ ಗ್ಯಾಲನ್ ನೀರನ್ನ ಫ್ಯಾಕ್ಟರಿ ಅವ್ರು ಕೊಡ್ತಾ ಇದ್ರಲ್ಲಪ್ಪ. ಏಷ್ಯನ್ ಪೇಂಟ್ ಲಕ್ಷಾಂತರ ಗ್ಯಾಲನ್ ನೀರು, ಪೇಪರ್ ಮಿಲ್ ಲಕ್ಷಾಂತರ ಗ್ಯಾಲನ್ ನೀರು, ಎಣ್ಣೆ ಗಟ್ಟಲೆ ನಮ್ಗೆ ಕುಡಿಯಕ್ಕೆ ನೀರಿಲ್ಲ. ಯಾರು ಹೇಳಿಲ್ಲ ನೀರಿದ್ರೆ ನೀರಿದ್ರೆ ಅನ್ನ ಬೆಳಿತೀವಿ, ಅನ್ನ ಇದ್ರೆ ನಿಲ್ಕೊಂಡು ಕುಡಿಯಕ್ಕಾಗುತ್ತೆ. ಎಲ್ಲಿ ಕುಡಿಯಕ್ಕಾಗುತ್ತೆ ಹೇಳೋಣ. ಕೂಡ ಪ್ರತಿಭಟನೆ ಮಾಡಿದೆ. ಇವತ್ತು ನಂಜನಗೂಡಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗ ನದಿಗೆ ಇಳಿದು ಕಾವೇರಿ ಹಾಕಿ ಚಿನ್ನ ಹಸ್ತಾಂತರ ಕೆಲಸ ಮಾಡ್ತಾ ಇದೀವಿ. ನದಿ